ಕ್ಷೇತ್ರದ ನಾಗರಿಕರಿಗೆ ಕೊರೋನಾದಿಂದ ಮೃತಪಟ್ಟ ಅನಾಥರ ತಿಥಿ ಕಾರ್ಯ ಇಂದು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ಎರಡನೇ ಅಲೆ ವೇಳೆ ಕೋವಿಡ್ನಿಂದ ಸಾವನ್ನಪ್ಪಿದಂತ 1200 ಮಂದಿ ಅನಾಥ ಶವಗಳನ್ನು ಸರ್ಕಾರವೇ ಅಂತ್ಯ ಸಂಸ್ಕಾರವನ್ನು ನಡೆಸಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಾವೇರಿ ನದಿಯಲ್ಲಿ ಅಸ್ಥಿಯನ್ನ ವಿಸರ್ಜಿಸಲಾಯಿತು. ಇದೀಗ ಪಿತೃಪಕ್ಷ ಹಿನ್ನೆಲೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಅವರ ಮುಂದಾಳತ್ವದಲ್ಲಿ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ನಲ್ಲಿ ಪಿಂಡ ಪ್ರದಾನ ನಡೀತಾ ಇದೆ. ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ತಿಥಿ ಕಾರ್ಯ ನಡೀತಾ ಇದೆ. ಮೋಕ್ಷ, ನಾರಾಯಣ ಬಲಿ ಪೂಜೆ, ಗಣಪತಿ ಪೂಜೆ, ಕಳಸ ಪೂಜೆ, ಪ್ರಾಯಶ್ಚಿತ್ತ ತಿಲಹೋಮ ಕೂಡ ನಡೆಯಲಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಮಂಡ್ಯ ಡಿಸಿ ಅಶ್ವತಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವ ಅಶೋಕ್ ಅವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಕೊರೋನಾದಿಂದ ಮೃತಪಟ್ಟಿದ್ದ ಅನಾಥ ಶವಗಳಿಗೆ ಸರ್ಕಾರ ಸಾಮೂಹಿಕವಾಗಿ ಅಂತ್ಯಕ್ರಿಯೆಯನ್ನು ನಡೆಸಿತ್ತು. ಇದಾದ ಬಳಿಕ ಸಾಮೂಹಿಕವಾಗಿ ಅಸ್ಥಿ ವಿಸರ್ಜನೆಯನ್ನು ಕೂಡ ಮಾಡಿತ್ತು. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಪಿಂಡ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪಿಂಡ ಪ್ರದಾನ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಬನ್ನಿ, ಈ ಬಗ್ಗೆ ಆರ್ ಅಶೋಕ್ ಅವ್ರು ಏನು ಹೇಳ್ತಾರೆ ಕೇಳ. ಕೊರೋನಾ ಅಂತ ಮಹಾಮಾರಿ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಸಾವಿರಾರು ಜನ ತೀರ್ಕೊಂಡಿದ್ದಾರೆ. ಕೆಲವರೆಲ್ಲ ಬಂದು ಅಸ್ಥಿಯನ್ನು ತೆಗೆದುಕೊಂಡೋದ್ರು, ಕೆಲವ್ರ ಕೈಲಿ ಬರೋಕ್ಕಾಗಲಿಲ್ಲ. ಇಡೀ ಕುಟುಂಬ ಸತ್ತಿರೋವಂಥದ್ದು, ಕುಟುಂಬದಲ್ಲಿ ಮನೆ ಯಜಮಾನ ಸತ್ತೋದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಅವಕಾಶ ಆಗಲಿಲ್ಲ. ಈ ಥರದ ನಾನಾ ಕಾರಣದಿಂದ ಸಾವಿರಾರು ಜನ ಬಂದಿಲ್ಲ. ಸೊ ಅವರ ಅಸ್ಥಿಯನ್ನು ನಾನು ವಿಸರ್ಜನೆ ಮಾಡಿದ್ದೀನಿ. ಸರ್ಕಾರದ ಪರವಾಗಿ, ಕಂದಾಯ ಇಲಾಖೆಯ ಪರವಾಗಿ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಮಾಡಿದ್ದೀನಿ. ಅಸ್ಥಿ ವಿಸರ್ಜನೆ ಆದಮೇಲೆ ಅವರಿಗೆ ಮೋಕ್ಷ ಕೊಡಿಸುವಂಥದ್ದು, ಅವರ ಆತ್ಮಗಳಿಗೆ ಶಾಂತಿ ಕೊಡಿಸುವಂಥದ್ದು, ಇದೊಂದು ಹಿಂದೂ ಪರಂಪರೆಯಲ್ಲಿ ಪವಿತ್ರವಾದಂಥದ್ದು. ವಿಷ್ಣು ಪಾದಕ್ಕೆ ನಾವು ಅರ್ಪಣೆ ಮಾಡಬೇಕು. ನೀವು ಅನಾಥರಲ್ಲ, ನಿಮ್ಮ ಜೊತೆ ನಾವಿದ್ದೀರಿ, ನಿಮ್ಮ ಮನೆ ಮಗನಾಗಿ ನಾನು ಈ ಕೆಲಸವನ್ನು ನಾನು ಮಾಡ್ತೀನಿ ಅಂಥೇಳಿ ಈ ಕಾರ್ಯವನ್ನು ನಾನು ಮಾಡ್ತಾಯಿದ್ದೀನಿ. ಇದೊಂದು ಮಾನವೀಯತೆ ತೋರುವಂಥ ಒಂದು ಸಂದರ್ಭ. ಇಡೀ ದೇಶದ ಜನ, ಇಡೀ ರಾಜ್ಯದ ಜನ ಮಾನವೀಯತೆಯನ್ನು ತೋರಿದ್ದಾರೆ. ಪಕ್ಕದ ಮನೆ, ಎದುರುಗಡೆ ಮನೆ, ಸಿಕ್ಕದವ್ರಿಗೆಲ್ಲ, ಕಷ್ಟ ಅಂದವರಿಗೆಲ್ಲ ಸಹಾಯ ಮಾಡಿದ್ದಾರೆ. ನೂರಾರು ಕೈಗಳು, ಸಾವಿರಾರು ಕೈಗಳು ಅನ್ನವನ್ನು ಕೊಟ್ಟಿದ್ದಾರೆ. ಆ ಥರ ಸಂದರ್ಭದಲ್ಲಿ ಇದು ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡು ನಾವು ಮಾಡಿದ್ದೀರಿ. ಇದರಿಂದ ನಮ್ಮ ರಾಜ್ಯಕ್ಕೆ, ನಮಗೆ ಒಳ್ಳೆಯದಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಥ್ಯಾಂಕ್ ಯು. ಇದು ಆರ್ ಅಶೋಕ್ ಅವರ ಮಾತಾಗಿರ್ತಕ್ಕಂಥದ್ದು. ಏನು ಆ ಕುಟುಂಬದ ಅಂದರೆ ಅನಾಥ ಶವಗಳ ಏನು ಅಸ್ಥಿ ವಿಸರ್ಜನೆ ಮತ್ತು ಪಿಂಡ ಪ್ರದಾನ ಏನು ಮಾಡಿದ್ದೀನಿ, ಆ ಕುಟುಂಬದ ಸದಸ್ಯನಾಗಿ, ಅಣ್ಣನಾಗಿ, ತಮ್ಮನಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀರಂಗಪಟ್ಟಣದಿಂದ ಸುನೀಲ್ ಗೌಡ, ನ್ಯೂಸ್ 18 ಕನ್ನಡ. ಹಾಸನ ಜಿಲ್ಲೆ